ನಮಸ್ಕಾರ ಫ್ರೆಂಡ್ಸ್. ಮಾತುಕತೆಗೆ ನಿಮ್ಮನ್ನು ಮತ್ತೊಂದು ಸಾರಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವತ್ತು ನಾವು ನಮ್ಮ ಈ ಮಾಲಿಕೆಯಲ್ಲಿ ಒಂದು 4 ವಿಚಾರಗಳನ್ನು ಮಾತನಾಡಬೇಕಾಗಿದೆ. ವಿಶೇಷವಾಗಿ ಪ್ರಧಾನಮಂತ್ರಿ ಮೋದಿಯವರು ಏನು ಈ ಬಂಗಾರದ ಬಳಕೆಯನ್ನು ಕಡಿಮೆ ಮಾಡಿ, ಬಳಕೆ ಇನ್ ದ ಸೆನ್ಸ್ ಈಗ ಈ ವ್ಯಾಪಾರವನ್ನು ಕಡಿಮೆ ಮಾಡಿ ಅಂತ ಹೇಳ್ಕೊಂಡು ಕರೆ ಕೊಟ್ಟಿದ್ದಾರೆ. ಆನಂತರ ಪೆಟ್ರೋಲ್ ಬಳಕೆಯನ್ನು ಕಡಿಮೆ ಮಾಡಿ, ವಿದೇಶಿ ಪ್ರವಾಸವನ್ನು ಕಡಿಮೆ ಮಾಡಿ, ಹೀಗೆ ಬಹುತೇಕ ಕಡಿಮೆ ಮಾಡಿ ಅನ್ನುವಂತಹ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮೊಟ್ಟ ಮೊದಲಿಗೆ ನಾನು ಪ್ರಧಾನಮಂತ್ರಿಯವರ ಮನವಿಯನ್ನು ಸ್ವಾಗತಿಸ್ತೇನೆ. ನಿಮಗೆಲ್ಲರೂ ಆಶ್ಚರ್ಯ ಆಗಿರಬೇಕು. ಮೋದಿಯವರ ಭಾಳಷ್ಟು ವಿಚಾರಗಳನ್ನು ವಿಮರ್ಶಾತ್ಮಕವಾಗಿ ಟೀಕೆ ಮಾಡುವಂತಹ, ವಿಮರ್ಶೆ ಮಾಡುವಂತಹ, ಭಾಳ ವಸ್ತುನಿಷ್ಠವಾಗಿ ಅವರ ಹೇಳಿಕೆಗಳು, ಕಾರ್ಯಕ್ರಮಗಳನ್ನು ಭಾಳ ಪ್ರಜ್ಞಾಪೂರ್ವಕವಾಗಿ, ಬಹಳ ಒಂದು ಬದ್ಧತೆಯಿಂದ ನಾವು ಪರೀಕ್ಷೆಗೆ ಒಳಪಡಿಸ್ತಾ ಇರುವಂಥ ಸಂದರ್ಭದಲ್ಲಿ ಅವರ ಮಾತುಗಳನ್ನು ನಾವು ಸ್ವಾಗತಿಸಲಿಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ನಮ್ಮ ಪಕ್ಕದ ತಾಲೂಕು ಸಾಗರ್ನಲ್ಲಿ ಒಬ್ಬರು ಒಳ್ಳೆಯ ಸಾಹಿತಿಗಳಿದ್ದರು. ಒಬ್ಬರು ರಂಗಕರ್ಮಿಯವರು, ಪ್ರಸನ್ನ ಅಂತ. ಅವರು ಯಂತ್ರಗಳನ್ನು ಕಳಿಸೋಣ ಬನ್ನಿ ಅನ್ನುವಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಜಿಸ್ಟಾಗಿ ಆ ಪುಸ್ತಕದ ಮಹತ್ವ ಏನಂತಂದರೆ, ನೀವು ಭಾಳಷ್ಟು ಯಂತ್ರಗಳ ಮೇಲೆ ಡಿಪೆಂಡ್ ಆಗಬೇಡಿ, ಮುಂದೆ ಕಷ್ಟ ಆಗುತ್ತೆ. ಮತ್ತು ನಾವು ಇಲ್ಲಿಯ ಪರಿಸರವನ್ನು, ಇಲ್ಲಿಯ ಪರಂಪರೆಯನ್ನು, ಇಲ್ಲಿಯ ವೈಶಿಷ್ಟ್ಯತೆಯನ್ನು ಇಲ್ಲಿ ಮುಂದಿನ ನಮ್ಮ ಜನಾಂಗಕ್ಕೆ, ಪೀಳಿಗೆಗೆ ಬಿಟ್ಟು ಹೋಗಬೇಕು ಅಂತಂದರೆ ನಾವು ಸ್ವಲ್ಪ ಮಿತವ್ಯಯವನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ಅನ್ನುವಂತಹ ಮನವಿಯನ್ನು ಪ್ರಸನ್ನ ಅವರು ಮಾಡಿಕೊಂಡ್ರು. ಜಸ್ಟ್ ಮನವಿಯನ್ನು ಮಾಡಿಕೊಂಡಿಲ್ಲ, ಅವರು ತಮ್ಮ ಬದುಕಿನಲ್ಲೂ ಕೂಡ ಅದನ್ನು ಪ್ರಯೋಗ ಮಾಡಿದ್ರು. ಈಗ ಫಾರ್ ಎಕ್ಸಾಂಪಲ್, ಅವರೆಲ್ಲೋ ಓಡಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಒಬ್ಬರೇ ಇದ್ದರೆ ಬೈಕನ್ನು ತೊಗೊಂಡು ಹೋಗಲ್ಲ, 2 ಜನ ಇದ್ದರೆ ಮೋಟರ್ ಸೈಕಲನ್ನು ತೊಗೊಂಡು ಹೋಗ್ಬೋದು ಅನ್ನೋದು ಅವರ ಗ್ರಹಿಕೆ, ಮತ್ತು ಅವರು ಅದೇ ಥರ ಮಾಡ್ತಾಯಿದ್ರು. ಭಾಳ ಜನ ಹೋಗ್ತಾ ಇರಬೇಕಾದ್ರೆ ಸಾರ್ವಜನಿಕ ಸಾರಿಗೆಯನ್ನು ಅವಲಂಬಿಸೋಣ, ಒಂದು 4-5 ಜನ ಇದ್ದಾಗ ಕಾರನ್ನು ಬಳಸೋಣ, ಒಬ್ಬೊಬ್ಬರೇ ಇದ್ದಾಗ ಕಾರನ್ನು ಬಳಸೋದು ಬೇಡ ಅನ್ನೋ ಥರದ ಒಂದು ಚಿಂತನೆ ಭಾಳ ಈ ಸಮಾಜಕ್ಕೆ, ಈ ಲೋಕಕ್ಕೆ, ಈ ಜಗತ್ತಿಗೆ ಬೇಕಾಗಿರುವಂತಹ ಚಿಂತನೆ ಅದು. ಅವರು ಭಾಳಷ್ಟು ಅಂಥ ವಿಚಾರಗಳನ್ನು ಕೊಡುವ ಮೂಲಕ ನಮ್ಮ ಈ ನಾಡಿಗೆ ಮಾದರಿಯಾಗಿ ಇದ್ದಾರೆ. ಆ ಥರ ಮೋದಿಯವರು ಮಾದರಿಯಾಗಿದ್ದರೆ ನಮ್ಮ ಜನಗಳೆಲ್ಲ ಇವರ ಹೇಳಿಕೆಗಳನ್ನು ಒಪ್ಕೊಂಬಿಟ್ಟು ಇವತ್ತು ಅದೇ ಥರ ಪ್ರಾಕ್ಟೀಸ್ ಮಾಡ್ತಿದ್ರೇನೋ ಗೊತ್ತಿಲ್ಲ. ಆದರೆ ಸ್ವಲ್ಪ ಮೋದಿಯವರ ನಡೆ ನುಡಿಯಲ್ಲಿ ಬಹಳ ಭಿನ್ನತೆ ಇದೆ. ಮೋದಿಯವರು ಹೇಳೋದೊಂದಾದರೆ ಮಾಡೋದು ಇನ್ನೊಂದು. ಆ ವಿಚಾರ ಬಗ್ಗೆ ಆನಂತರ ಮಾತಾಡೋಣ. ಸ್ನೇಹಿತರೆ, ಇವತ್ತು ಇಲ್ಲಿ ಜೇನು ಕೂಡ ಬದುಕೋದು ಕಷ್ಟ ಆಗಿದೆ. ಇವತ್ತಿನ ಈ ವಾತಾವರಣ ನೋಡ್ತಾ ಇದ್ದೀರಿ ನೀವು, ಭಾಳ ಹೀಟ್ ಆಗಿದೆ ಪರಿಸರ. ಇಂತಹ ಒಂದು ಉಷ್ಣ ಪರಿಸರದಲ್ಲಿ ಜೇನು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಜೇನೇ ಬದುಕಲಿಲ್ಲ ಅಂತಂದರೆ ಇತರ ಪರಿಸರ ಏನಿದ್ದಾವೆ, ಮನುಷ್ಯನಿಗೆ ಬೇಕಾಗಿರುವಂತಹ, ಅಗತ್ಯವಾಗಿರುವಂತಹ, ಅನಿವಾರ್ಯ ಆಗಿರುವಂತಹ ಏನೆಲ್ಲ ಈ ಜೀವವೈವಿಧ್ಯಗಳಿದ್ದಾವೆ, ಅವುಗಳು ಉಳಿಯೋದು ಭಾಳ ಕಷ್ಟ ಆಗ್ತಾ ಇದೆ. ಹಾಗಾಗಿ ನಾವು ಸ್ವಲ್ಪ ಈ ಉಷ್ಣತೆಯನ್ನು ಕಡಿಮೆ ಮಾಡುವ ಹಿನ್ನೆಲೆಯಲ್ಲಿ ಕೆಲಸ ಮಾಡಬೇಕಾಗಿತ್ತೆ. ಇನ್ನೇನು ಮಳೆಗಾಲ ಬಂದುಬಿಡುತ್ತೆ, ಆಗ ನಾವು ನೀರನ್ನು ಇಂಗಿಸುವಂತಹ ಕೆಲಸವನ್ನು ಮಾಡಬೇಕು. ಭೂಮಿಯಲ್ಲಿ ನೀರು ಇಂಗಿದ್ರೆ ಭೂಮಿಯ ಬಿಸಿ ಕಡಿಮೆ ಆಗುತ್ತೆ. ಈ ಎಲ್ನಿನೋ ಅಫೆಕ್ಟ್ ಅಂತ ಏನು ನಾವೆಲ್ಲ ಹೇಳ್ತಾ ಇದ್ದೀವಿ, ಇದರ ಪರಿಣಾಮವನ್ನು ಕೆಲವು ಮಟ್ಟಿಗೆ ತಗ್ಗಿಸ್ಬೋದು. ಹೀಗೆಲ್ಲ ಬಹಳ ಅಧ್ಯಯನಪೂರ್ಣವಾಗಿ ಬಹಳ ಜನ ನಮಗೆ ಇಂತಹ ವಿಚಾರಗಳನ್ನೆಲ್ಲ ತಿಳಿಸಿದ್ದಾರೆ. ಬಟ್ ಕೊನೆಗೆ ಮೋದಿಯವರು ಬಂಗಾರ ಬಳಕೆಯನ್ನು ಕಡಿಮೆ ಮಾಡಿ, ಪೆಟ್ರೋಲನ್ನು ಬಳಕೆಯನ್ನು ಕಡಿಮೆ ಮಾಡಿ ಹೀಗೆಲ್ಲ ಹೇಳಿದ್ದಾರೆ. ಅವರ ಮಾತನ್ನು ನಾವು ಒಪ್ಕೊಳ್ಬೇಕು. ಏನಂತಂದರೆ, ಇವತ್ತು ನೋಡಿ ನೀವು, ಈ ಬಂಗಾರದ ವ್ಯಾಮೋಹ ಯಾವ ಮಟ್ಟಿಗೆ ಇದೆ ಅಂತಂದರೆ, ಮನುಷ್ಯ ತನ್ನ ದೇಹದಲ್ಲಿ ಬಂಗಾರವನ್ನು ಇಟ್ಕೊಳ್ಳೋದ್ರ ಜೊತೆಗೆ ತನ್ನ ಮನೆಯಲ್ಲಿ, ತನ್ನ ಬ್ಯಾಂಕರ್ನಲ್ಲಿ ಎಲ್ಲೆಲ್ಲೆಲ್ಲ ಅವಕಾಶ ಇದೆ ಅಲ್ಲೆಲ್ಲ ಮನುಷ್ಯ ಚಿನ್ನವನ್ನು ಸಂಗ್ರಹ ಮಾಡ್ತಾ ಇದ್ದಾನೆ. ಈ ಚಿನ್ನದ ಸಂಗ್ರಹ ಎಷ್ಟು ರಿಸ್ಕ್ ಅಂತಂದರೆ, ಅದು ನನ್ನ ಪ್ರಕಾರ ಮೈಮೇಲಿದ್ರೇನೂ ಅಪಾಯ, ಮನೆಯಲ್ಲಿದ್ರೇನೂ ಅಪಾಯ, ಆಮೇಲೆ ಬ್ಯಾಂಕು ಲಾಕರ್ಗಳಲ್ಲಿದ್ದರೂ ಕೂಡ
ಭಾಳ ಅಪಾಯ ಅನ್ನೋದು ನನ್ನ ವೈಯಕ್ತಿಕ ಭಾವನೆ. ಯಾಕಂತಂದರೆ ನೀವು ಚಿನ್ನವನ್ನು ಖರೀದಿಯನ್ನು ಮಾಡಿದ ಮೇಲೆ ಅದನ್ನು ನೀವು ಇನ್ವೆಸ್ಟ್ ಮಾಡೋದು ಬಹಳ ಕಡಿಮೆ. ಅದು ಒಂಥರ ಸರ್ಪ್ಲಸ್ ಆಗಿ ಎಲ್ಲೋ ಒಂದು ಕಡೆ ಬಿದ್ದಿರುತ್ತೆ. ಕೆಲವೊಬ್ಬರು ಮಹಿಳೆಯರು ಶೋಕಿಗೆ ಅದನ್ನು ಬಳಸ್ತಾರೆ, ಕೆಲವೊಬ್ಬರು ಪ್ರತಿಷ್ಠೆಗೆ ಮದುವೆಯಲ್ಲಿ ಹೋದಾಗ ತಮ್ಮ ಹತ್ರ ಇಷ್ಟು ಬಂಗಾರ ಇದೆ ಅಂತ ಹೇಳ್ಕೊಂಡು ಅದನ್ನೆಲ್ಲ ಹಾಕ್ಕೊಂಡು ನಮ್ಮ ಸಿರಿಸಿಯ ಮಾರಮ್ಮನನ್ನು ನಾವು ನೆನಪು ಮಾಡ್ಕೋಬೇಕು. ಆ ಥರ ಎಲ್ಲ ವರ್ತಿಸ್ತಾರೆ. ಅದು ಹಾಗಲ್ಲ. ಮನುಷ್ಯ ಸಹಜವಾಗಿರುವಂತಹ ಒಂದು ನಡವಳಿಕೆ ಹೇಗಿದೆ ಅಂತಂದರೆ, ನಾನು ಕೆಲವು ಈ IAS IFS ಆಮೇಲೆ ಸಾಹಿತ್ಯದಲ್ಲಿರುವಂಥ ಸಾಹಿತ್ಯ ಕ್ಷೇತ್ರದಲ್ಲಿರುವಂಥ ಭಾಳಷ್ಟು ಮಹಿಳೆಯರನ್ನು ನೋಡ್ತೀನಿ. ಅವರ ಕೊರಳಲ್ಲಿ ಒಂದು ಚಿನ್ನದ ಸರ ಇದ್ದಿರ್ಬೋದು, ಎಲ್ಲೋ ಕೈಯಲ್ಲಿ ಒಂದು ಉಂಗುರ ಇದ್ದಿರ್ಬೋದು. ಅದಕ್ಕಿಂತ ಹೆಚ್ಚು ಅವರು ಬಂಗಾರವನ್ನು ಮೈ ಮೇಲೆ ಇಟ್ಕೊಳ್ಳಲ್ಲ. ಬಹುಶಃ ಮನೆಯಲ್ಲೂ ಇಟ್ಕೊಳ್ಳಲ್ಲ, ಅವರು ಬ್ಯಾಂಕಿನ ಲಾಕರ್ಗಳಲ್ಲೂ ಇರಲ್ಲ ಅನ್ನೋದು ನನ್ನ ಒಂದು ನಂಬಿಕೆ. ಅಪವಾದಗಳು ಎಲ್ಲ ಕಡೆ ಇದ್ದೇ ಇದೆ. ಅಂದರೆ ಮನುಷ್ಯ ತನ್ನ ಮಿತಿಯನ್ನು ಅರಿಬೇಕು ಅಂತ ಹೇಳ್ಕೊಂಡು, ಅದು ಬಂಗಾರ ಇರಲಿ, ಪೆಟ್ರೋಲ್ ಬಳಕೆ ಇರಲಿ, ನೀರಿನ ಬಳಕೆ ಇರಲಿ, ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಮನುಷ್ಯ ತನ್ನ ಮಿತಿಯನ್ನು ಅರಿಬೇಕು. ಆಗ ನಾವು ಸ್ವಲ್ಪ ಸಮಾಜಕ್ಕೆ ಪೂರಕವಾಗಿ ಸಮಾಜಮುಖಿಯಾಗಿ ಬದುಕಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂಥದ್ದು. ಸೊ ಈಗ ನಮ್ಮ ಈ ಥಿಯರಿಗಳು ಸಿದ್ಧಾಂತಗಳೆಲ್ಲ ಇದ್ದಾವಲ್ಲ, ಇವುಗಳನ್ನು ನಾವು ಪ್ರಾಯೋಗಿಕವಾಗಿ ಪ್ರಯೋಗಿಸಬೇಕಿದ್ರೆ, ಅಂದರೆ ಅದನ್ನು ನಾವು ಆಚರಣೆಗೆ ತರಬೇಕಿದ್ರೆ ಸ್ವಲ್ಪ ಕಷ್ಟ ಇದೆ. ಬಟ್ ಅದನ್ನು ಪ್ರಯತ್ನ ಮಾಡೋಣ. ನಾವು ಯಾರೂ ಪರ್ಫೆಕ್ಟ್ ಅಲ್ಲ. 100% ನಾನು ಹೀಗೇ ಇದ್ದೀನಿ, ನಾನು ಹೀಗೇ ಇರ್ತೀನಿ, ಆ ಥರ ಕಷ್ಟ. ಬಟ್ ಅಟ್ಲೀಸ್ಟು ಈಗ ಪ್ರಸನ್ನ ಅವರು ಕೊಟ್ಟಂಥ ವಿಚಾರವನ್ನು ನಾವು ಪ್ರಚಾರ ಮಾಡುವ ಮೂಲಕವಾಗಿ ನಮ್ಮ ಮಿತಿಯಲ್ಲಿ ಕೆಲವು ಜನರಿಗಾದರೂ ಆ ವಿವೇಕವನ್ನು ತಲುಪಿಸಿ, ಆ ಮೂಲಕ ನಾವು ಈ ವಾಹನ ಬಳಕೆಯನ್ನು, ಪೆಟ್ರೋಲ್ ಬಳಕೆಯನ್ನು, ನೀರಿನ ಬಳಕೆಯನ್ನು, ಬಂಗಾರದ ಬಳಕೆಯನ್ನು, ಈ ಥರ ಏನು ಬಹಳ ಅಗತ್ಯ ಇರುವಂಥ ವಸ್ತುಗಳನ್ನು ಉಳಿಸ್ಕೊಳ್ಳುವಂಥ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಬಹುದು ಅಂತ ಹೇಳುವಂಥದ್ದು. ಇನ್ನೊಂದು ವಿಚಾರ ಹೇಳ್ತೀನಿ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕರ್ನಾಟಕದಿಂದ ಕೆಲವು ವರ್ಷಗಳವರೆಗೆ ಇಲ್ಲಿಂದ ಕಲ್ಲಿದ್ದಲನ್ನು ಸಾಗಾಟ ಮಾಡಲಾಯಿತು. ಅದು ಭಾಳಷ್ಟು ಪ್ರಮಾಣದಲ್ಲಿ ಚೀನಾಕ್ಕೆ ಹೋಯಿತು. ಬೇರೆ ಬೇರೆ ದೇಶಗಳು ತರಿಸ್ಕೊಂಡಿದ್ದಾವೆ. ಬಟ್ ಚೀನಾದಲ್ಲಿ ಈ ಕಲ್ಲಿದ್ದಲು ಇದ್ದಿರಲಿಲ್ವೋ? ಚೀನಾದಲ್ಲಿತ್ತು. ಮುಂದುವರೆದ ದೇಶಗಳಲ್ಲಿ ಕಲ್ಲಿದ್ದಲು ಇಂತಹ ಏನು ಈ ನಮ್ಮ ಭೂಮಿಯಲ್ಲಿ, ನಮ್ಮ ನೆಲದಲ್ಲಿ ಸಿಗುವಂತಹ ಉತ್ಪನ್ನಗಳೇನಿದ್ದಾವೆ ಅಂಥವುಗಳು ಭಾಳಷ್ಟು ದೇಶಗಳು ಇದ್ದಾವೆ. ಬಟ್ ಕೆಲವು ದೇಶಗಳು ಅವುಗಳನ್ನು ಸಂರಕ್ಷಣೆ ಮಾಡ್ಕೊಳ್ತಾ ಇದ್ದಾವೆ. ಅವರ ಚಿಂತನೆ ಏನಂತಂದರೆ, ಮುಂದಿನ ದಿನಗಳಲ್ಲಿ ನಮ್ಮ ಪೀಳಿಗೆಗೆ, ಅಂದರೆ ಮುಂದಿನ ನಮ್ಮ ಜನಾಂಗಕ್ಕೆ ಇವುಗಳೆಲ್ಲ ಬೇಕಾಗುತ್ತೆ, ಹಾಗಾಗಿ ನಾವು ಇವುಗಳನ್ನು ಬರಿದು ಮಾಡಬಾರ್ದು ಅನ್ನುವಂಥ ವಿವೇಕ ಅವ್ರಿಗಿದೆ. ಬಟ್ ನಮ್ಮ ಭಾರತೀಯರು ನಾವೊಂಥರ ಲಾಭ ಬಡುಕರು. ನಮಗೆ ಲಾಭ ಸಿಗುತ್ತೆ ಅಂತಂದ್ರೆ ನಾವು ಏನನ್ನೂ ಮಾಡಲಿಕ್ಕೆ ತಯಾರಿ. ನೋಡಿರಿ, ಅಗೇನ್ ನಾವು ಅದನ್ನು ಹೇಳಿದ ಕೂಡಲೇ ಸ್ವಲ್ಪ ಅಪವಾದ, ಆರೋಪ ಅಂತ ಅನಿಸುತ್ತೆ. ಕರ್ನಾಟಕದಲ್ಲಿ ಯಾರ್ಯಾರೆಲ್ಲ ಈ ಗಣಿ ವ್ಯವಹಾರದಲ್ಲಿ ದುಡ್ಡನ್ನು ಮಾಡಿಕೊಂಡ್ರು, ಆ ದುಡ್ಡು ಎಂಥ ಅಪಾಯವನ್ನು ಮಾಡಿತು, ಸರ್ಕಾರದ ಮೂಲಕ ಜನಸಾಮಾನ್ಯರವರೆಗೆ ಏನೇನು ತೊಂದರೆಗಳನ್ನು ಮಾಡಿತು. ಈಗ ನಾವೆಲ್ಲ ಈ ಭಾಗದಲ್ಲಿ, ಮಲೆನಾಡು ಕರಾವಳಿ ಭಾಗದಲ್ಲಿ ಓಡಾಡ್ದಂಥವ್ರು, ಭಾಳಷ್ಟು ಸಂದರ್ಭದಲ್ಲಿ ನಾವು ಟ್ರಾಫಿಕ್ ಸಮಸ್ಯೆಯನ್ನು, ಅಪಘಾತಗಳನ್ನು, ಅನಾನುಕೂಲತೆಗಳನ್ನು, ಇವುಗಳನ್ನೆಲ್ಲವನ್ನು ನೋಡಿದ್ದೀವಿ. ಕೆಲವು ಇದರಲ್ಲಿ ಈ ಕಲ್ಲಿದ್ದಲು ಸಾಗಾಟ ಏನು ಆಗ್ತಾಯಿತ್ತು ನಮ್ಮ ಬೇಲೆಕೇರಿ ಮತ್ತು ಕಾರವಾರ, ಮಂಗಳೂರು ಬಂದರುಗಳಿಂದ, ಅಲ್ಲೆಲ್ಲ ಕೆಲವು ಸಾರಿ ಕೆಲವು ಮನುಷ್ಯರು ಕೂಡ ಬಿದ್ದು ಆ ದೊಡ್ಡ ಕಲ್ಲಿದ್ದಲಿನ ಗುಡ್ಡದ ಒಳಗಡೆ ಅವರು ಕರಗಿ ಅಸ್ಥಿಪಂಜರಗಳಾಗಿ ಎಲ್ಲ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿಗಳನ್ನೆಲ್ಲ ನಾವು ಕೇಳಿದ್ವಿ. ಸೊ ನಮಗೆ ಏನು ವಿವೇಕ ಇರಬೇಕಂದ್ರೆ, ಇವತ್ತು ಪ್ರಧಾನಿಯವರು ಅವರಂಥ ವಿಚಾರಗಳನ್ನು ಆಗಾಗ ಹೇಳ್ತಾ ಇರ್ತಾರೆ. ಅವರ ಮಾತಿಗೂ ಕೃತಿಗೂ ಒಂದಕ್ಕೊಂದು ಸಂಬಂಧ ಇಲ್ಲ, ಅದು ಬೇರೆ. ಆದರೆ ಒಳ್ಳೆಯದನ್ನು ಹೇಳದವನು ಕೆಟ್ಟವನಾಗಿದ್ದರೂ ಕೂಡ ಅದನ್ನು ಸ್ವೀಕರಿಸಬೇಕು ಅನ್ನುವಂಥ ಒಂದು ಸದ್ಭಾವನೆಯ ಹಿನ್ನೆಲೆಯಲ್ಲಿ ಇವತ್ತು ಈ ಪ್ರಧಾನಿಯವರು ನಮ್ಮ ದೇಶಕ್ಕೆ ಕೊಟ್ಟಿರುವಂಥ ಕರೆಯನ್ನು ನಾವು ಭಾಳ ಮುಕ್ತ ಕಂಠದಿಂದ ಸ್ವಾಗತಿಸ್ತಾ ಇದ್ದೀವಿ. ಮತ್ತು ಇಂಥದ್ದೇ ಕರೆಯನ್ನು 1967ನೇ ಇಸ್ವಿಯಲ್ಲಿ ಆವತ್ತಿನ ಪ್ರಧಾನಿಯಾಗಿರುವಂಥ ಇಂದಿರಾ ಗಾಂಧಿಯವರು ಕೊಟ್ಟಿದ್ದರು. ಇಂದಿರಾ ಗಾಂಧಿಯವರ ಕಾಲ್ಗಟ್ಟ ಹೇಗಿತ್ತಂತಂದರೆ, ಆಗ ತಾನೇ ಸ್ವಾತಂತ್ರ್ಯ ಬಂದು ಒಂದು 15-20 ವರ್ಷಗಳನ್ನು ಮುಗಿಸಿರುವಂಥದ್ದು. ಆಗಷ್ಟೇ ಈ ಬೆಳವಣಿಗೆಗಳು, ಈ ಡೆವಲಪ್ಮೆಂಟ್ ಅನ್ನುವಂತಹ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿರುವಂಥದ್ದು. ಆಮೇಲೆ